ಮನೆಯಲ್ಲಿರೋ ದೇವರು ನಿಮಗೂ ನನಗೂ ಎಷ್ಟು ಒಳ್ಳೇದು ಮಾಡಿದಾನೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋ ಅಮ್ಮ ದೇವ್ರಿಗಿಂತ ಒಳ್ಳೇದು ಮಾಡಿದಾನೆ ಅನ್ನೋದು ನನ್ನ ನಂಬಿಕೆ. ಒಬ್ಬ ಹುಡುಗ ದೇವಸ್ಥಾನಕ್ಕೆ ಹೋದಂತೆ. ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ರಶ್. ಅವ್ರಪ್ಪ ಹೇಳಿದಂತೆ, ಅಪ್ಪ ದೇವ್ರು ಕಾಣಿಸ್ತಾ ಇಲ್ಲ, ಪ್ಲೀಸ್ ನಿನ್ ಭುಜದ ಮೇಲೆ ಎತ್ಕೊ ಅಂದ್ರೆ ಅವ್ರಪ್ಪ ಭುಜದ ಮೇಲೆ ಎತ್ಕೊಂಡು ದೇವ್ರನ್ನ ತೋರಿಸಿದ್ನಂತೆ. ದೇವ್ರನ್ನ ತೋರಿಸಿದ್ರೆ ಆಯ್ತಪ್ಪ ದೇವ್ರು ಕಾಣಿಸ್ತು ಅಂತ. ಆದ್ರೆ ಆ ಮಗನಿಗೆ ಗೊತ್ತಿಲ್ಲದೆ ಇರೋದೇನು ಅಂದ್ರೆ ಅವ್ನು ನಿಂತಿರೋದು ದೇವ್ರ ಮೇಲೆ ಅಂತ. ಅಪ್ಪ ಅಮ್ಮಗೆಲ್ಲ ದೇವಸ್ಥಾನ ಕಟ್ಟಿಸ್ದೇ ಇದ್ರು ಪರವಾಗಿಲ್ಲ, ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸ್ದೇ ಇದ್ರೆ ಸಾಕು. ನಾವು ಅವ್ರಿಗೆ ಮಾಡೋ ಒಳ್ಳೆ ಋಣ ಅದು. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಓದಿ. ನಿನ್ KS ಕಟ್ಬೇಕಾ, ಕಟ್ಟಿ ಕಂಪ್ನಿ ಓಪನ್ ಮಾಡ್ಬೇಕಾ ಮಾಡಿ. ಯಾವನಿಗೂ ಎದ್ರಕ್ ಹೋಗ್ಬೇಡಿ. ಜೀವನದಲ್ಲಿ ಭಯ ಬಿದ್ರೆ ಏನೂ ಆಗಲ್ವೋ. ನಿನ್ನ ನಿಯಮ ಯಾವನಾದ್ರೂ ಬಂದು ಕಟ್ತಾನೇನೋ? ನಿಮ್ಮ ಅಪ್ಪ ಚೆನ್ನಾಗಿಲ್ಲ ಅಂದ್ರೆ ಯಾವನಾದ್ರೂ ಬಂದು ನೋಡ್ತಾನೇನೋ? ನಮ್ಮೆಲ್ಲ ಹುಡುಗರಿಗೆ ಹೇಳೋದಿಷ್ಟೇ, ನೀನ್ ಹಳ್ಳಿಯಲ್ಲಿ ಕಷ್ಟಪಟ್ಟು 1 ಎಕರೆ ಜಮೀನಲ್ಲಿ ಬೆಳೆ ಇಡ್ತಿದ್ಯಾ, ಶ್ರದ್ಧೆಯಿಂದ ಅಗ್ರಿಕಲ್ಚರ್ ಮಾಡು. ಯಾವನ್ಗೂ ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋ. ಫಸ್ಟ್ ನಿನ್ ಫ್ಯಾಮಿಲಿ ನಿಯತ್ತಾಗಿರೋ, ಮತ್ತೆ ಎಲ್ಲ. ಸುಮ್ಮನೆ ಬೇಜಾರಾಗ್ಬೇಡ. ಸಮಾಜನ ಹೆವಿ ಇಂಪ್ರೆಸ್ ಮಾಡಕ್ಕೆಲ್ಲ ಹೋಗ್ಬೇಡ. ಇಲ್ಲಿ ಓದೋ ಹುಡುಗರಿದ್ದೀರಾ, ಹುಡುಗಿರಿದ್ದೀರಾ, ಓದಿ 6 ತಿಂಗಳು 1 ವರ್ಷ ಕಷ್ಟಪಟ್ಟು SSLCಗೋ PUCಗೋ. ಪ್ಲೀಸ್ ಥಿಂಕ್ ಬಿಗ್. ದೊಡ್ಡದಾಗಿ ಯೋಚನೆ ಮಾಡಿ. ನಾನೇನೋ ಕಡ್ದು ಕಟ್ಟೆ ಹಾಕಿದ್ದೀನಿ ಅಂತ ಫಿಲಾಸಫಿ ಮಾತಾಡಿಲ್ಲ. ಕಡ್ದು ಕಟ್ಟೆ ಹಾಕ್ಬೋದು ಅಂತ ಕರ್ನಾಟಕಕ್ಕೆ 2 ಸಲ ಪ್ರೂವ್ ಮಾಡಿ ಮಾತಾಡ್ತಿದ್ದೀನಿ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇದ್ರೇನೆ ಏನಾದ್ರೂ ಮಾಡಕ್ ಸಾಧ್ಯ. ನಮ್ಮೆಲ್ಲ ಹುಡುಗರಿಗೆ ಹೇಳೋದಿಷ್ಟೇ, ನೀನ್ ಹಳ್ಳಿಯಲ್ಲಿ ಕಷ್ಟಪಟ್ಟು 1 ಎಕರೆ ಜಮೀನಲ್ಲಿ ಬೆಳೆ ಇಡ್ತಿದ್ಯಾ, ಶ್ರದ್ಧೆಯಿಂದ ಅಗ್ರಿಕಲ್ಚರ್ ಮಾಡು. ಯಾವನ್ಗೂ ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋ. ಫಸ್ಟ್ ನಿನ್ ಫ್ಯಾಮಿಲಿ ನಿಯತ್ತಾಗಿರೋ, ಮತ್ತೆ ಎಲ್ಲ. ಸುಮ್ಮನೆ ಬೇಜಾರಾಗ್ಬೇಡ. ಸಮಾಜನ ಹೆವಿ ಇಂಪ್ರೆಸ್ ಮಾಡಕ್ಕೆಲ್ಲ ಹೋಗ್ಬೇಡ. ಇಲ್ಲಿ ಓದೋ ಹುಡುಗರಿದ್ದೀರಾ, ಹುಡುಗಿರಿದ್ದೀರಾ, ಓದಿ 6 ತಿಂಗಳು 1 ವರ್ಷ ಕಷ್ಟಪಟ್ಟು SSLCಗೋ PUCಗೋ. ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಗೊತ್ತಿಲ್ವಾ 75 ವರ್ಷ ಆಗಿದೆ ಅಂತ? ನಿನಗೂ ಗೊತ್ತು, ನನಗೂ ಗೊತ್ತು, ಅದು ರಜನಿಕಾಂತ್ಗೂ ಗೊತ್ತು. ರಜನಿಕಾಂತ್ಗೆ ಗೊತ್ತಿಲ್ವಾ ಬಾಲ್ಡೆಡ್ ಇದೆ ಅಂತ? ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ರಜನಿಕಾಂತ್ಗೂ ಗೊತ್ತು. ರಜನಿಕಾಂತ್ಗೆ ಗೊತ್ತಿಲ್ವಾ ಮುಖದ ಮೇಲೆ ರಿಂಕಲ್ಸ್ ಇದೆ ಅಂತ? ಅದು ನಿಮ್ಗೂ ಗೊತ್ತು, ನನಗೂ ಗೊತ್ತು, ರಜನಿಕಾಂತ್ಗೂ ಗೊತ್ತು. ಆದ್ರೆ ನಿಮಗೂ ನನಗೆ ಗೊತ್ತಿರೋ ಒಂದು ಸತ್ಯ, ರಜನಿಕಾಂತ್ಗೆ ಗೊತ್ತು, ವಿಗ್ ಹಾಕಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ. ಅದಕ್ಕೆ ಇವತ್ತು 1000 crores ಕ್ಲಬ್ ಅಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ನಿಲ್ತಾ ಇರೋದು. 75 ವರ್ಷದಲ್ಲಿ ಒಬ್ಬ ವ್ಯಕ್ತಿ 1000 ಕೋಟಿ ಕ್ಲಬ್ ಸೇರ್ಬೋದು ಅಂದ್ರೆ 22 ವರ್ಷದಲ್ಲಿ ನೀವು ಪ್ರಯತ್ನ ಪಟ್ಟ ಗೆದ್ರೆ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಓದಿ. ನಿನ್ KS ಕಟ್ಬೇಕಾ, ಕಟ್ಟಿ ಕಂಪ್ನಿ ಓಪನ್ ಮಾಡ್ಬೇಕಾ ಮಾಡಿ. ಯಾವನ್ಗೂ ಎದ್ರಕ್ ಹೋಗ್ಬೇಡಿ. ಜೀವನದಲ್ಲಿ ಭಯ ಬಿದ್ರೆ ಏನೂ ಆಗಲ್ವೋ. ನಿನ್ ನಿಯಮ ಯಾವನಾದ್ರೂ ಬಂದು ಕಟ್ತಾನೇನೋ? ನಿಮ್ಮ ಅಪ್ಪ ಚೆನ್ನಾಗಿಲ್ಲ ಅಂದ್ರೆ ಯಾವನಾದ್ರೂ ಬಂದು ನೋಡ್ತಾನೇನೋ? ದೇವ್ರ ಮನೆಯಲ್ಲಿರೋ ದೇವರು ನಿಮಗೂ ನನಗೂ ಎಷ್ಟು ಒಳ್ಳೇದು ಮಾಡಿದಾನೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋ ಅಮ್ಮ ದೇವ್ರಿಗಿಂತ ಒಳ್ಳೇದು ಮಾಡಿದಾನೆ ಅನ್ನೋದು ನನ್ನ ನಂಬಿಕೆ. ಒಬ್ಬ ಹುಡುಗ ದೇವಸ್ಥಾನಕ್ಕೆ ಹೋದಂತೆ. ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ರಶ್. ಅವ್ರಪ್ಪ ಹೇಳಿದಂತೆ, ಅಪ್ಪ ದೇವ್ರು ಕಾಣಿಸ್ತಾ ಇಲ್ಲ, ಪ್ಲೀಸ್ ನಿನ್ ಭುಜದ ಮೇಲೆ ಎತ್ಕೊ ಅಂದ್ರೆ ಅವ್ರಪ್ಪ ಭುಜದ ಮೇಲೆ ಎತ್ಕೊಂಡು ದೇವ್ರನ್ನ ತೋರಿಸಿದ್ನಂತೆ. ದೇವ್ರನ್ನ ತೋರಿಸಿದ್ರೆ ಆಯ್ತಪ್ಪ ದೇವ್ರು ಕಾಣಿಸ್ತು ಅಂತ. ಆದ್ರೆ ಆ ಮಗನಿಗೆ ಗೊತ್ತಿಲ್ಲದೆ ಇರೋದೇನು ಅಂದ್ರೆ ಅವ್ನು ನಿಂತಿರೋದು ದೇವ್ರ ಮೇಲೆ ಅಂತ. ಅಪ್ಪ ಅಮ್ಮಗೆಲ್ಲ ದೇವಸ್ಥಾನ